ಹಲೋ. ಸಾಬುದಾನ ಯಾರಿಗೆಲ್ಲ ಗೊತ್ತಿಲ್ಲ? ನಾವೆಲ್ಲ ಫಾಸ್ಟಿಂಗ್ ಇದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದೇ ಸಾಬುದಾನ ಕಿಚಡಿ ಅಲ್ವಾ? ನಮಗ್ ಗೊತ್ತಿರೋದು ಸಾಬುದಾನ ಅನ್ನೋದು ನ್ಯೂಟ್ರಿಷಿಯಸ್ ಡೈಟ್, ಫಾಸ್ಟಿಂಗ್ ಅಲ್ಲಿ ತಗೊಂಡ್ರೆ ಹೆಲ್ದಿ ಇರುತ್ತೆ ಅಂತ ಅಲ್ವಾ? ಆದ್ರೆ ಇವತ್ ಅದ್ರ ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತೀನಿ. ಆಕ್ಚುಲಿ ಸಾಬುದಾನ ಅನ್ನೋದು ನ್ಯಾಚುರಲ್ ಡೈಟ್ ಆರ್ ಐಟಮ್ ಅಲ್ಲ, ಅದು ಒಂದು ಅಲ್ಟ್ರಾ ಪ್ರೊಸೆಸ್ಡ್ ಸ್ಟಾರ್ಚ್ ಅಷ್ಟೇ. ಅದರಲ್ಲಿ 0 ವಿಟಮಿನ್ಸ್, 0 ಮಿನರಲ್ಸ್ ಅಂಡ್ 0 ಪ್ರೋಟೀನ್ಸ್ ಇದೆ. ಸಾಬುದಾನ ಅನ್ನೋದು ಓನ್ಲಿ ಕಾರ್ಬೋಹೈಡ್ರೇಟ್ಸ್ ನೀಡ್ಬೋದು ನಿಮ್ ಬಾಡಿಗೆ ಅಷ್ಟೇ. ನಮ್ ಹಿಂದೂ ಸಂಪ್ರದಾಯದ ಪ್ರಕಾರ ಸಾಬುದಾನ ಫಾಸ್ಟಿಂಗ್ ಅಲ್ಲಿ ತಗೊಂಡ್ರೆ ನ್ಯೂಟ್ರಿಷಿಯಸ್ ಡೈಟ್, ನಾವು ಹೆಲ್ದಿ ಆಗಿರ್ತೀವಿ, ನಮ್ಗೆ ಶಕ್ತಿ ಬರುತ್ತೆ ಅಂತ. ಆದ್ರೆ ನಿಮಗ್ ಗೊತ್ತಾ, ಇದ್ರಲ್ಲಿರೋ ಕಾರ್ಬೋಹೈಡ್ರೇಟ್ಸ್ ಇಂದ ನಮಗೆ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ ಬಾಡಿಲಿ. ಸೊ ನಿಮಗೆ ಹೆಲ್ದಿ ಅನ್ಸುತ್ತೆ, ಶಕ್ತಿ ಅನ್ಸುತ್ತೆ. ಆದ್ರೆ ಅಷ್ಟೇ ಸಡನ್ ಆಗಿ ಡ್ರಾಪ್ ಆಗುತ್ತೆ ಗ್ಲೂಕೋಸ್ ಬಾಡಿಯಲ್ಲಿ ತಿನ್ನೋದ್ರಿಂದ, ಬಿಕಾಸ್ ಅದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇದೆ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಹಶ್ವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಇನ್ನೂ ಜಾಸ್ತಿ ತಿಂತೀರಾ. ಸೊ ಇದರಿಂದ ನಿಮ್ ಶುಗರ್ ಲೆವೆಲ್ ಇನ್ನೂ ಸ್ಪೈಕ್ ಆಗುತ್ತೆ. ಇದು ನಾರ್ಮಲ್ ಪರ್ಸನ್ಸಿಗೆ. ಶುಗರ್ ಆರ್ ಡಯಾಬಿಟಿಕ್ ಪೇಷಂಟ್ಸ್ ಅಂತೂ ಇದನ್ನ ತಿನ್ನೋ ಹಾಗೆ ಇಲ್ಲ, ಇದರಿಂದ ಸಡನ್ ಆಗಿ ಶುಗರ್ ಸ್ಪೈಕ್ ಆಗುತ್ತೆ. ಈ ಸಾಬುದಾನ ಅನ್ನೋದು ಮೈದಾಕಿನ್ನೂ ಡೇಂಜರಸ್ ಫಾರ್ ದಿ ಬಾಡಿ. ನಮ್ಮ ಬಾಡಿಗೆ ರೆಗ್ಯುಲರ್ ಆಗಿ ಸಾಬುದಾನ ತಗೊಳ್ಳೋದು ಒಳ್ಳೇದಲ್ಲ. ಇಷ್ಟ ದಿನ ನಾವೆಲ್ಲ ಸಾಬುದಾನ ಅಂದ್ರೆ ಒಂದು ಹೆಲ್ದಿ ಡೈಟ್ ಅಂತ ಅನ್ಕೊಂಡಿದ್ವಿ ಅಲ್ವಾ? ಸಾಬುದಾನ ತಿನ್ನಿ, ಬೇಡ ಅನ್ನಲ್ಲ, ಆದ್ರೆ ರೆಗ್ಯುಲರ್ ಆಗಿ ಬೇಡ. ಯಾವಾಗ್ಲೂ ರೇರ್ ಆಗಿ ತಿಂದ್ರೆ ಏನೂ ಆಗಲ್ಲ. ಆದ್ರೆ ರೆಗ್ಯುಲರ್ ಆಗಿ ಒಂದು ಹೆಲ್ದಿ ಡೈಟ್ ಅಂತ ತಿನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ಸಾಬುದಾನ ಒಂದು ಹೆಲ್ದಿ ಡೈಟ್ ಅಲ್ಲ, ಅದನ್ನು ನಾವು ಲಿಮಿಟೆಡ್ ಆಗಿ ತಿನ್ಬೇಕು ಅಂತ ಅವರಿಗೂ ಗೊತ್ತಾಗ್ಲಿ. ಮತ್ತೆ ನಿಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಯಾರು ಫಾಸ್ಟಿಂಗ್ ಮಾಡ್ಕೊಂಡು ಎವ್ರಿ ಫಾಸ್ಟಿಂಗ್ ಅಲ್ಲಿ ಸಾಬುದಾನ ತಿಂತಿರ್ತಾರೋ ಅಂತವರಿಗೆ ಈ ರೀಲ್ನ ಶೇರ್ ಮಾಡಿ. ಡಾಕ್ಟರ್ ಮೀನಾಕ್ಷಿ ಸೈನಿಂಗ್ ಆಫ್. ಥ್ಯಾಂಕ್ ಯು.